ತಪ್ಪಾಗಿ ಬ್ರಿಟಿಷರ ವಿರುದ್ಧ ನಡೆಸ್ತಾ ಇದ್ರು. ಸೊ ಇವನು ದುರುದ್ದೇಶ ಏನು ಲಿಟ್ಟನ್ದು ಅಂದರೆ, ಈ ಆರ್ಮ್ಸ್ ಕಾಯ್ದೆಯನ್ನು ಜಾರಿಗೆ ತಂದುಬಿಟ್ರೆ ಭಾರತೀಯರ ಕೈಯಲ್ಲಿ ಶಸ್ತ್ರಗಳು ಇರಬಾರ್ದು. ಇಂಡಿಯನ್ ಶುಡ್ ನಾಟ್ ಪೊಸೆಸ್ ವೆಪನ್ಸ್. ಈಗ ನನ್ನ ಕೈಯಲ್ಲಿ ರೈಫಲ್ ಇಲ್ಲ, ಪಿಸ್ತೂಲ್ ಇಲ್ಲ ಅಂದರೆ ನಾನು ಹೇಗೆ ಫೈಟ್ ಮಾಡೋದು? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಹೇಗೆ? ಕಷ್ಟ ಆಗುತ್ತೆ ಅಲ್ವಾ? ಶಸ್ತ್ರಗಳಿಲ್ಲೇ ನೀವು ಹೋರಾಟ ಮಾಡೋಕ್ಕಾಗಲ್ಲ. ಸೊ ಶಸ್ತ್ರಗಳನ್ನೇ ಇಟ್ಕೊಳ್ಬೇಡಿ ಅನ್ನುವ ಕಾಯ್ದೆಯನ್ನು ಅವನು ಜಾರಿಗೆ ತರ್ತಾನೆ. ಹೋಗಲಿ, ಕಾಯ್ದೆಗೆ ನಮ್ಮದೇನು ತಕರಾರಿಲ್ಲ. ಬ್ರಿಟಿಷರು ಶಸ್ತ್ರಗಳನ್ನು ಹೊಂದಬಾರ್ದು ಅಂತ ಹೇಳಿದರೆ ನಾನು ಒಪ್ತಿದ್ದೆ. ಆಯ್ತಪ್ಪ, ಅವ್ರಿಗೂ ಇಲ್ಲ ನಮಗೂ ಇಲ್ಲ, ಓಕೆ ಚಲ್ತಾ ಹೇ ಅಂತ ಹೇಳ್ತಿದ್ವಿ. ಆದರೆ ಇದು ಹಾಗಲ್ಲ. ಬ್ರಿಟಿಷರು ಶಸ್ತ್ರಗಳನ್ನು ಇಟ್ಕೊಳ್ಬೋದು, ಅವ್ರ ರೈಫಲ್ಲು ಇಡ್ಬೋದು, ಪಿಸ್ತೂಲು ಇಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಭಾರತೀಯರು ಮಾತ್ರ ಶಸ್ತ್ರಗಳನ್ನು ಇಟ್ಕೊಳ್ಬಾರ್ದು. ಇದಕ್ಕೆ ನಾನು ತಾರತಮ್ಯ ಅಂತ ಫಸ್ಟಲ್ಲೇ ಹೇಳಿದೆ. ಇದು ತಾರತಮ್ಯದ ಕಾಯ್ದೆ. ನನಗೊಂದು ನೀತಿ, ಅವ್ರಿಗೊಂದು. ಭಾರತೀಯರಿಗೆ ಒಂದು ನಿಯಮ, ಬ್ರಿಟಿಷರಿಗೆ ಒಂದು ನಿಯಮ. ಇದು ತಪ್ಪು. ನೀವು ನಿಯಮ ಮಾಡೋದಾದರೆ ಎಲ್ರಿಗೂ ಒಂದೇ ಮಾಡಿರಿ, ಇಲ್ಲಾಂದರೆ ಬಿಟ್ಬಿಡಿ. ನೀವು ತಾರತಮ್ಯ ಮಾಡಿದರೆ ಅದು ಪ್ರತಿಭಟನೆಗೆ, ಆಕ್ಷೇಪಕ್ಕೆ ಖಂಡಿತ ಕಾರಣ ಆಗುತ್ತೆ. ಅಂಥ ಕಾಯ್ದೆಯನ್ನು ಮಾಡಿದೆ. ಸಾಲದು ಅನ್ನುವಂತೆ ಈ ಕಾಯ್ದೆಯನ್ನು ನಮ್ಮ ಬುಡಕಟ್ಟು ಜನರಿಗೂ ಕೂಡ ಅಪ್ಲೈ ಮಾಡಿದ. ಇದು ಭಾಳ ಡೇಂಜರಸ್. ಟ್ರೈಬ್ಸ್ ವೇರ್ ಆಲ್ಸೋ ಕವರ್ಡ್ ಅಂಡರ್ ದಿ ಆ್ಯಕ್ಟ್. ಈ ಕಾಯ್ದೆಯ ಅಡಿಯಲ್ಲಿ ಬುಡಕಟ್ಟು ಜನಾಂಗದವರನ್ನು ತರಲಾಯಿತು. ಅವರನ್ನು ಏನಂತ ಹೇಳ್ತೀವಿ? ಆದಿವಾಸಿಗಳು ಅಂತ ಕರೀತೀವಿ ಕನ್ನಡದಲ್ಲಿ, ಆದಿವಾಸಿಗಳು. ಆಮೇಲೆ ಗಾಂಧೀಜಿಯವರು ಬಂದ ಮೇಲೆ ಬೇರೆ ಶಬ್ದ ಬಳಸ್ತಾರೆ, ಗಿರಿಜನರು ಅನ್ನೋ ಪದ ಬಳಸ್ತಾರೆ. ಗುಡ್ಡಗಾಡು ಜನರು, ಗಿರಿಜನರು, ಆದಿವಾಸಿಗಳು ಅಂತ ಏನು ಕರಿತೀವಿ, ಇಂಗ್ಲೀಷ್ನಲ್ಲಿ ಟ್ರೈಬ್ಸ್ ಅಂತ ಒಂದೇ ಶಬ್ದ ಬಳಸ್ತೀವಿ. ಈ ಟ್ರೈಬಲ್ ಪೀಪಲ್ ಜನ ಏನಿದ್ರು, ಇವರು ಕೂಡ ಶಸ್ತ್ರಗಳನ್ನು ಹಿಡ್ಕೊಳ್ಬಾರ್ದು ಅಂತ ಕಾಯ್ದೆ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ನಮ್ಮ ಈ ಬುಡಕಟ್ಟು ಜನಾಂಗದವರು ಏನು ಶಸ್ತ್ರಗಳು ಅವ್ರ ಕೈಯಲ್ಲಿ ಇರ್ತಿದ್ವು ಅಂದರೆ, ಬಿಲ್ಲು ಇರ್ತಿತ್ತು, ಬಾಣ ಇರ್ತಿತ್ತು, ಭರ್ಚಿ ಇರ್ತಿತ್ತು, ಖಡ್ಗ ಇರ್ತಿತ್ತು, ಅಥವಾ ಒಂದು ಹರಿತವಾದ ಚಾಕು ಇರ್ತಿತ್ತು, ಕತ್ತಿ ಇರ್ತಿತ್ತು, ಕೊಡಲಿ ಇರ್ತಿತ್ತು. ಅವರ ಪಾಪ ಗುಡ್ಡಗಾಡು ಪ್ರದೇಶದಲ್ಲಿ ಇರೋದ್ರಿಂದ ಈ ಅಸ್ತ್ರಗಳನ್ನು ಇಟ್ಕೊಂಡು ಓಡಾಡ್ತಿದ್ರು. ಆದರೆ ಈಗ ಲಾರ್ಡ್ ಲಿಟ್ಟನ್ ಏನು ಹೇಳ್ತಾನೆ, ಈ ಬುಡಕಟ್ಟು ಜನಾಂಗದವರು ಕೂಡ ಯಾವುದೇ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಬಾರ್ದು. ಒಂದು ವೇಳೆ ನಿಮ್ಮ ಹತ್ರ ಶಸ್ತ್ರ ಇದ್ದರೆ ಅದನ್ನು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನೀವು ಅದನ್ನು ಸರೆಂಡರ್ ಮಾಡಬೇಕು, ಶರಣಾಗತರಾಗಬೇಕು, ಅವನ್ನೆಲ್ಲ ಸರೆಂಡರ್ ಮಾಡಬೇಕು ಅಂತ ಹೇಳಿ. ನೋಡಿ, ಇದರಿಂದ ಮುಂದೆ ನಮ್ಮ ದೇಶದಲ್ಲಿ ಏನಾಯಿತು, ಬುಡಕಟ್ಟು ದಂಗೆಗಳು ಆರಂಭವಾಗ್ತವೆ. ಟ್ರೈಬಲ್ ರಿವೋಲ್ಟ್ಸ್. ಆ ಟ್ರೈಬಲ್ ರಿವೋಲ್ಟ್ಸ್ ನಡೆಯುವುದಕ್ಕೆ ಕಾರಣ ಯಾರು ಅಂದರೆ ಲಾರ್ಡ್ ಲಿಟ್ಟನ್. ಇವನ ಆರ್ಮ್ಸ್ ಆ್ಯಕ್ಟಿಂದಾಗಿ ದೇಶದ ಮೂಲೆ ಮೂಲೆಗಳಲ್ಲಿ ಬುಡಕಟ್ಟು ಜನರು, ಗಿರಿ ಜನಾಂಗದವರು ಬಂಡಾಯ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ರಾಜ್ಯದೇ ಉದಾಹರಣೆಯನ್ನು ಕೊಡೋದಾದರೆ ಹಲಗಲಿಯ ಬೇಡರು. ಅದನ್ನು ಬಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ನಿಮ್ಮ ಬಿಜಾಪುರ ಜಿಲ್ಲೆ ಹಲಗಲಿಯ ಬೇಡರು. ಆ ಹಲಗಲಿಯ ಬೇಡರ ದಂಗೆ ನಡೆಯೋದೇ ಈ ಕಾರಣಕ್ಕೆ. ಹಲಗಲಿಯ ಬೇಡರ ದಂಗೆ ಅಂತ ಬರುತ್ತೆ. ಅದು ನಿಮ್ಮ ಮುಧೋಳು ತಾಲೂಕು, ಮುಧೋಳದಲ್ಲಿ ಬರುತ್ತೆ. ಬಿಜಾಪುರ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಅಂತ ಬರುತ್ತೆ. ಆ ಹಲಗಲಿಯ ಬೇಡರು ಅಂದರೆ ಅದು ಒಂದು ಜನಾಂಗ, ಬೇಟೆ ಆಡುವಂಥ ಜನಾಂಗ. ಆ ಹಲಗಲಿ ಬೇಡರ ದಂಗೆ ಹೇಳುವುದಕ್ಕೆ ಈ ಕಾಯ್ದೆನೇ ನೇರ ಕಾರಣ, ಮತ್ತೇನಿಲ್ಲ, ಬೇರೆ ಏನು ಕಾರಣ ಇಲ್ಲ. ಯಾಕೆಂದರೆ ಅವ್ರ ಕೈಯಲ್ಲಿ ಬಿಲ್ಲು ಬಾಣ ಇರ್ತಿತ್ತು, ಅದನ್ನೆಲ್ಲ ವಾಪಸ್ ಕೊಡ್ರಿ ಅಂತ ಹೇಳಿದ್ದಕ್ಕೆ ನಮ್ಮ ಹಲಗಲಿಯ ಬೇಡರು ಏನು ಹೇಳ್ತಾರೆ, ನಾವು ಪ್ರಾಣ ಹೋದರೂ ಸರಿ ನಾವು ಬಿಲ್ಲು ಬಾಣ ವಾಪಸ್ ಕೊಡಲ್ಲ, ಅದು ನಮ್ಮ ಸಂಸ್ಕೃತಿ, ಅದು ನಮಗೆ ಬೇಕೇ ಬೇಕು, ನಾವು ಬೇಕಾದ್ರೆ ಪ್ರಾಣ ಕಳ್ಕೊಳ್ತೀವಿ ಹೊರತು ಬಿಲ್ಲು ಬಾಣ ಸರೆಂಡರ್ ಮಾಡಲ್ಲ ಅಂತ ಹೇಳಿದ್ದೆ ಈ ಹಲಗಲಿಯ ಬೇಡರ ದಂಗೆಗೆ ಕಾರಣ ಆಗುತ್ತೆ. ನೂರಾರು ಜನ ಬೇಡರು ಏನಾಗ್ತಾರೆ, ಪ್ರಾಣ ಕಳ್ಕೊಳ್ತಾರೆ. ಇಟ್ಸ್ ಎ ವೆರಿ ವೈಲೆಂಟ್ ರಿವೋಲ್ಟ್ ಇನ್ ಹಲಗಲಿ ಇನ್ ದ ಮುಧೋಳ್ ತಾಲೂಕು. ಹಾಗೆ ದೇಶದ ಬೇರೆ ಬೇರೆ ಕಡೆ ಕೂಡ ಈ ಥರದ ದಂಗೆಗಳು ನಡೀತವೆ. ಸಂಥಾಲರ ದಂಗೆ ಅಂತ ಹೇಳಿ ಬಂಗಾಳದಲ್ಲಿ ಬರುತ್ತೆ. ಆಮೇಲೆ ಮೂನ್ಸ್ ರೆವಲ್ಯೂಷನ್ ಅಂತ ಬರುತ್ತೆ ನಿಮ್ಮ ಈಗಿನ ಜಾರ್ಖಂಡ್. ಅವರ ನಾಯಕ ಯಾರು ಅಂದರೆ ಬಿರ್ಸಾ ಮುಂಡಾ ಅಂತ. ಅವನ ಹೆಸರು ನೀವೆಲ್ಲ ಕೇಳಿರ್ತೀರಿ, ಭಾಳ ದೊಡ್ಡ ಫೇಮಸ್ ಟ್ರೈಬಲ್ ಲೀಡರ್ ಬಿರ್ಸಾ ಮುಂಡಾ ಅಂತ. ಆ ಮುಂಡಾ ದಂಗೆ ನಡೆದಿದ್ದು ಈಗಿನ ಜಾರ್ಖಂಡಲ್ಲಿ. ಅದಕ್ಕೆ ಕಾರಣ ಇವನು ಮಾಡಿದಂಥ ಈ ಒಂದು ಕಾಯ್ದೆ. ಇನ್ನು ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗದವರು ಭಿಲ್ಲರು ಅಂತ ಬರ್ತಾರೆ, ತೋಡಾಗಳು ಅಂತ ಬರ್ತಾರೆ. ಭಿಲ್ಸ್ ಅಂತ ಒಂದು ಮಧ್ಯಪ್ರದೇಶದಲ್ಲಿ ಬರುವಂಥ ಬುಡಕಟ್ಟು ಜನಾಂಗ ಭಿಲ್ಲರು.
ಮತ್ತು ಅಹೋಮರು ಅಂತ ಅಸ್ಸಾಂನಲ್ಲಿ ಬರುತ್ತೆ, ಅಹೋಮರ ದಂಗೆ ಅಂತ. ಆ ದೊಡ್ಡ ಲಿಸ್ಟೇ ಇದೆ, ಅದ್ರ ಬಗ್ಗೆ ಈಗ ನಾನು ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ. ನಿಮ್ಮ NCERT ಬುಕ್ಕಲ್ಲಿದೆ, ಅದು ನೋಡ್ಕೊಳ್ಳಿ. ಸೊ ಬುಡಕಟ್ಟು ದಂಗೆಗಳು ಈ ದೇಶದಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ಈ ಕಾಯ್ದೆ ಕಾರಣವಾಯಿತು ಅಂತ ನೆನ್ಪಿಟ್ರೆ ಸಾಕು. ಈ ಕಾಯ್ದೆಯಿಂದಾಗಿ ನಮ್ಮ ಎಲ್ಲ ಬುಡಕಟ್ಟು ಟ್ರೈಬಲ್ ಪೀಪಲ್ಲು ದಂಗೆ ಎದ್ರು ಬ್ರಿಟಿಷರ ವಿರುದ್ಧ. ಯಾಕಂದರೆ ನಿಮ್ಮ ಅಸ್ತ್ರಗಳನ್ನು ಸರೆಂಡರ್ ಮಾಡಿರಿ, ವಾಪಸ್ ಕೊಡ್ರಿ ಅಂತ ಹೇಳಿದ್ದೇ ಪ್ರತಿಭಟನೆಗೆ ಕಾರಣವಾಯಿತು. ಅಂದರೆ ಅವನ ಉದ್ದೇಶ ಏನಿತ್ತು, ಲಿಟ್ಟನ್ನನ ಉದ್ದೇಶ ಏನಿತ್ತು ಅಂದರೆ ಭಾರತೀಯರಿಗೆ ಕಿರುಕುಳ ಮಾಡಬೇಕು, ಭಾರತೀಯರಿಗೆ ಇನ್ಸೈಟ್ ಮಾಡಬೇಕು, ಭಾರತೀಯರು ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದಂತೆ ನಮ್ಮ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸುವುದು ಅಂತ ಹೇಳ್ತೀವಿ. ಕಟಿಂಗ್ ದ ವಿಂಗ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ನಮ್ಮ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸ್ಬಿಟ್ರೆ ನಾವು ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋದು ಅವನ ಒಂದು ಲೆಕ್ಕಾಚಾರ ಆಗಿತ್ತು. ಅದಕ್ಕೆ ಈ ಥರದ ಕೆಟ್ಟ ಕಾಯ್ದೆಯನ್ನು, ಆರ್ಮ್ಸ್ ಆ್ಯಕ್ಟನ್ನು ಜಾರಿಗೆ ತರ್ತಾನೆ. ಆದರೆ ಅಲ್ಲಿ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ, ಈ ಕಾಯ್ದೆ ಬ್ರಿಟಿಷರಿಗೆ ಅನ್ವಯ ಆಗ್ತಿರಲಿಲ್ಲ, ಅದು ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಇಂಡಿಯನ್ಸ್. ಭಾರತೀಯರಿಗೆ ಮಾತ್ರ ಈ ರೂಲ್ಸ್ ಇತ್ತೇ ಹೊರತು ಬ್ರಿಟಿಷರಿಗೆ, ಯುರೋಪಿಯನ್ನರು ಅವರು ರಾಜಾರೋಷವಾಗಿ ಕೈಯಲ್ಲಿ ಪಿಸ್ತೂಲೋ ರೈಫಲು ಇಟ್ಕೊಂಡು ಓಡಾಡ್ಬೋದು, ನಾವು ಮಾತ್ರ ತಗೊಂಡು ಹೋಗಬಾರ್ದು ಅನ್ನುವ ಕಾಯ್ದೆಯನ್ನು ಇವನು ಜಾರಿಗೆ ತರ್ತಾನೆ. ಸೊ ಇದು ಇವನ ಕಾಲದ ಮೂರನೆಯ ಒಂದು ಕೆಟ್ಟ ನಿರ್ಧಾರ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಇದಾದಮೇಲೆ ಮುಂದಿನ ಪಾಯಿಂಟಿಗೆ ನಾನು ಹೋಗ್ತೇನೆ. ಚೇಂಜಸ್ ಇನ್ ICS ಎಕ್ಸಾಮ್ ರೂಲ್ಸ್. ನೋಡಿ, ಆಗಿನ ಕಾಲದಲ್ಲಿ ನಮ್ಮ ಭಾರತೀಯರು ಈ ಪರೀಕ್ಷೆಯನ್ನು ಬರಿತಾ ಇದ್ರು. ICS ಅಂದರೆ ಇಂಡಿಯನ್ ಸಿವಿಲ್ ಸರ್ವೀಸ್, ಭಾರತೀಯ ನಾಗರಿಕ ಸೇವೆ, ಇಂಡಿಯನ್ ಸಿವಿಲ್ ಸರ್ವೀಸ್ ಎಕ್ಸಾಮ್ ಅಂತ ಹೇಳಿ ICS ಅಂತ ಶಾರ್ಟಲ್ಲಿ ಹೇಳ್ತೀವಿ. ಓಕೆ, ಈ ನಾಗರಿಕ ಸೇವಾ ಪರೀಕ್ಷೆಯನ್ನು ಈಗೇನು ನೀವು ರೆಡಿ ಮಾಡ್ತಿದ್ದೀರಿ ಆ ಥರದ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ, ನಾಗರಿಕ ಸೇವಾ ಪರೀಕ್ಷೆಯ ನಿಯಮಗಳನ್ನು ಇವನೇನು ಮಾಡ್ತಾನೆ, ಚೇಂಜ್ ಮಾಡ್ತಾನೆ. ಅದಕ್ಕೂ ಮುಂಚೆ ನಿಯಮಗಳು ನಮಗೆ ಫೇವರ್ ಆಗಿ ಇತ್ತು, ಏನು ಸಮಸ್ಯೆ ಇರಲಿಲ್ಲ. ಆದರೆ ಈಗ ಇವನೇನು ಮಾಡ್ತಾನೆ, ಹೊಸ ರೂಲ್ಸ್ಗಳನ್ನು, ನ್ಯೂ ರೂಲ್ಸನ್ನು ಜಾರಿಗೆ ತರ್ತಾನೆ. ಈ ಹೊಸ ರೂಲ್ಸ್ಗಳ ಉದ್ದೇಶ ಏನು ಅಂದರೆ ಭಾರತೀಯರು ಈ ಪರೀಕ್ಷೆಯನ್ನು ಬರೀಬಾರ್ದು ಅನ್ನುವುದೇ ಅವನ ಉದ್ದೇಶ. ಬಿಟ್ಕೊಳ್ಳಿ, ನಾವು ಪರೀಕ್ಷೆ ಬರೀಬೇಕು ಅನ್ನೋದಲ್ಲ, ಗಮನ ಕೊಟ್ಟು ಕೇಳಿ. ನಾವು ಪರೀಕ್ಷೆಯನ್ನು ಬರೀಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾನೆ. ಅದಕ್ಕೂ ಮುಂಚೆ ಈ ಪರೀಕ್ಷೆಗಳು ಸ್ಮೂತಾಗಿ ನಡೀತಾ ಇದ್ದವು, ಏನೂ ಸಮಸ್ಯೆ ಇರಲಿಲ್ಲ. ನಮ್ಮ ದೇಶದ ಜನರಿಗೆ ಏನು ಸಮಸ್ಯೆ ಇರಲಿಲ್ಲ, ಅವ್ರ ಪಾಡಿಗೆ ಅವ್ರು ಈ ಪರೀಕ್ಷೆ ಬರೀತಿದ್ರು. ಪಾಸ್ ಆದವರು ಮುಂದೆ ICS ಅಧಿಕಾರಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಮುಂಚೆ. ಆದರೆ ಈಗ ಹೊಸ ರೂಲ್ಸ್ ಬಂದಮೇಲೆ ನಮಗೆ ಬಹಳ ಕಷ್ಟ ಆಯಿತು. ಏನು ಸರ್ ಹೊಸ ರೂಲ್ಸನ್ನು ಅವನು ಜಾರಿಗೆ ತಂದ ಅಂದರೆ, ಇಲ್ಲಿ ಬೋರ್ಡ್ ಮೇಲೆ ಬೆಳಿತೀನಿ. ಮೊದಲನೇ ರೂಲ್ಸ್ ಏನು ಅಂದರೆ ಮಿನಿಮಮ್ ಏಜನ್ನು ಕಡಿಮೆ ಮಾಡಿಬಿಟ್ಟ. ಮಿನಿಮಮ್ ಏಜ್ 21 ಇದ್ದಿದ್ದನ್ನು ಕಡಿಮೆ ಮಾಡಿ 18 ವರ್ಷಕ್ಕೆ ತಂದುಬಿಟ್ಟ. ನೆನ್ಪಿಟ್ಕೊಳ್ಳಿ, 18 ವರ್ಷಕ್ಕೆ ಅದನ್ನೇನು ಮಾಡಿದ, ಇಳಿಸಿದ, ಕಡಿಮೆ ಮಾಡಿಬಿಟ್ಟ. ಇದರಿಂದ ಏನು ಸಮಸ್ಯೆ ಅಂತ ನಿಮಗೆ ಅರ್ಥ ಆಗುತ್ತೆ. ಮೊದಲು ಮಿನಿಮಮ್ ಏಜ್ ಎಷ್ಟಿತ್ತು, 21 ವರ್ಷ ಇತ್ತು. ಅಂದರೆ 21 ವರ್ಷ ಆದವರೆಲ್ಲ ICS ಎಕ್ಸಾಮನ್ನು ಬರೀಬಹುದಾಗಿತ್ತು ಭಾರತೀಯರು. ಈಗ 21 ಕ್ಯಾನ್ಸಲ್ ಮಾಡಿ 18 ವರ್ಷಕ್ಕೇ ನೀವು ಎಕ್ಸಾಮ್ ಬರೀಬೇಕು. ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? 18 ವರ್ಷಕ್ಕೆ ಬರೀಬೇಕಂದ್ರೆ ಏನಾಗುತ್ತೆ, ನಿಮಗಿನ್ನೂ ಮೆಚೂರಿಟಿ ಆಫ್ ಮೈಂಡ್ ಇರಲ್ಲ, ನಿಮ್ಮ ಬುದ್ಧಿಮತ್ತೆ ಚುರುಕಾಗಿರಲ್ಲ. ಮೆಚೂರಿಟಿ ಆಫ್ ಮೈಂಡ್ ಅಂತೀವಿ. ಪರೀಕ್ಷೆ ಬರೀಲಿಕ್ಕೆ ನಿಮ್ಮ ಮನಸ್ಸು ಪ್ರಬುದ್ಧವಾಗಿರಬೇಕು. ಈ ಮೆಚೂರಿಟಿ ನಿಮಗೆ 18 ವರ್ಷಕ್ಕೆ ಬಂದಿರಲ್ಲ. ಅಂದರೆ ಇನ್ನೂ ಚಿಕ್ಕವರು ಇರ್ತೀರಿ, ಈ ದೊಡ್ಡ ಪರೀಕ್ಷೆಯನ್ನು ಬರೀಲಿಕ್ಕಾಗಲ್ಲ. ಹಾಗಾದರೆ ಯಾಕೆ ಇವನು ಏಜ್ ಕಡಿಮೆ ಮಾಡಿದ? ಏಜ್ ಮೊದಲು ಕರೆಕ್ಟ್ ಇತ್ತು, 21 ವರ್ಷ ಸರಿಯಾಗಿತ್ತು. 21 ಇದ್ದಿದ್ದನ್ನು 18ಕ್ಕೆ ಇಳಿಸುವುದರ ಉದ್ದೇಶ ಏನು ಅಂದರೆ ಭಾರತೀಯರು ಈ ಪರೀಕ್ಷೆಯನ್ನು ಪಾಸ್ ಆಗಬಾರ್ದು, ಫೇಲ್ ಆಗಬೇಕು. ನಾವು ಫೇಲ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಅವನು ಏನು ಮಾಡಿದ, 21 ಇಯರ್ಸ್ ಇದ್ದಿದ್ದನ್ನು 18 ಇಯರ್ಸಿಗೆ ರೆಡ್ಯೂಸ್ ಮಾಡಿದ, ಕಡಿಮೆ ಮಾಡಿದ. ಇದು ದುರುದ್ದೇಶದಿಂದ ಕೂಡಿದ್ದು. ಇದನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ. ನಾವು ಕರೆಕ್ಟಾಗಿ 21 ವರ್ಷಕ್ಕೆ ಡಿಗ್ರಿ ಮುಗಿಸ್ಕೊಂಡು ಎಕ್ಸಾಮ್ ಬರೀಲಿಕ್ಕೆ ನಾವು ಹೋಗ್ತಿದ್ವಿ.
ಆದರೆ ಇನ್ಮೇಲೆ ಇಲ್ಲ, 21 ಇಲ್ಲ, 18 ವರ್ಷಕ್ಕೇ ನೀವು ಎಕ್ಸಾಮ್ ಬರೀಬೇಕು ಅನ್ನುವ ಹೊಸ ರೂಲ್ಸನ್ನು ಜಾರಿಗೆ ತರ್ತಾರೆ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಇದು ಅವಶ್ಯಕತೆ ಇರಲಿಲ್ಲ, ಟೋಟಲಿ ರಾಂಗ್ ಅಂತ ಹೇಳಿ. ಇದು ಒಂದು ಹೊಸದಾಗಿ ಅವನು ಇಂಟ್ರಡ್ಯೂಸ್ ಮಾಡಿದ್ದು. ಎರಡನೇದು ಚೇಂಜ್ ಮಾಡಿದ್ದೇನು ಅಂದರೆ, ಎಕ್ಸಾಮ್ ಶುಡ್ ಬಿ ರಿಟರ್ನ್ ಇನ್ ಇಂಗ್ಲೆಂಡ್. ಮುಂಚೆ ನಮ್ಮ ಹುಡುಗರು ಪರೀಕ್ಷೆಯನ್ನು ಭಾರತದಲ್ಲೇ ಬರಿತಾ ಇದ್ರು, ಆದರೆ ಇನ್ನು ಮುಂದೆ ನೀವು ಲಂಡನ್ನಲ್ಲಿ ಹೋಗಿ ಪರೀಕ್ಷೆ ಬರೀಬೇಕು. ಎರಡನ್ನೂ ಏನಂತ, ರಿಟರ್ನ್ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ. ರಿಟರ್ನ್ ಟೆಸ್ಟನ್ನು ಲಂಡನ್ನಲ್ಲೇ ಮಾಡಬೇಕು ಮತ್ತು ಇಂಟರ್ವ್ಯೂ ಅಂದರೆ ಸಂದರ್ಶನ, ಇದನ್ನು ಕೂಡ ನೀವು ಲಂಡನ್ನಿಗೆ ಹೋಗಿನೇ ಸಂದರ್ಶನವನ್ನು ಕೊಡಬೇಕು. ನೋಡಿ, ಇಲ್ಲಿ ಏನು ಸಮಸ್ಯೆ ಆಗುತ್ತೆ, ಏನು ಸರ್ ಲಂಡನ್ಗೆ ಹೋದ್ರೆ ನಮ್ಗೇನು ಪ್ರಾಬ್ಲಮ್ಮು, ಇನ್ನೂ ಒಳ್ಳೇದಾಯ್ತಲ್ಲ. ಬಹುಶಃ ನೀವು ಹುಡುಗರು ಹೆಂಗೆ ಯೋಚನೆ ಮಾಡ್ತೀರಿ ಅಂದರೆ, ಸರ್ ಲಂಡನ್ನಿಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ತು, ನೋಡ್ದಂಗೆ ಆಯಿತು ಅಂದರೆ ಒಂಥರ ಜಾಲಿ ಟ್ರಿಪ್ ಅಂತ ತಿಳ್ಕೊಬೇಡ್ರಿ. ಲಂಡನ್ನಿಗೆ ಹೋಗೋದಂದರೆ ಇಲ್ಲ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಜಾತ್ರೆಗೆ ಹೋದಂಗಲ್ಲ. ಲಂಡನ್ನಿಗೆ ಆಗಿನ ಕಾಲದಲ್ಲಿ ಹೋಗಬೇಕು ಅಂದರೆ ನಿಮಗೆ ಸಾವಿರಾರು ರೂಪಾಯಿ ದುಡ್ಡು ಬೇಕಾಗ್ತಿತ್ತು. ಹಣಕಾಸು ಸಮಸ್ಯೆ ಇತ್ತು. ನಮ್ಮಲ್ಲಿ ಭಾಳಷ್ಟು ಜನ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿದ್ರಿಂದ ಹಣಕಾಸು ತೊಂದರೆ ಇತ್ತು. ಎಲ್ಲರೂ ಲಂಡನ್ನಿಗೆ ಹೋಗಿ ಪರೀಕ್ಷೆ ಬರೀಲಿಕ್ಕೆ ಆಗಲ್ಲ, ಅಷ್ಟು ದುಡ್ಡು ಅವ್ರ ಹತ್ರ ಇರಲಿಲ್ಲ ಒಂದು. ಇನ್ನೊಂದು, ನಮ್ಮ ಧಾರ್ಮಿಕ ನಂಬಿಕೆ ಅದಕ್ಕೆ ಅಡ್ಡ ಬರ್ತಾ ಇತ್ತು. ಧಾರ್ಮಿಕ ನಂಬಿಕೆ ಏನದು? ಧಾರ್ಮಿಕ ನಂಬಿಕೆ ಅಂದರೆ ಅದನ್ನು ಕಾಳಾಪಾನಿ ಅಂತ ಕರೀತಾರೆ. ಯಾರು ಕಾಳಾಪಾನಿ ನೀರನ್ನು ದಾಟಿ ಹೋಗ್ತಾರೋ ಅವರು ಧರ್ಮಭ್ರಷ್ಟರಾಗ್ತಾರೆ. ಕಾಳಾಪಾನಿ ಅಂದರೆ ಕಪ್ಪು ನೀರು ಅಂತ, ಅದು ಆ್ಯಕ್ಚುಲಿ ಹಿಂದಿ ಶಬ್ದ. ಕಾಲ ಅಂದರೆ ಕಪ್ಪು, ಪಾನಿ ಅಂದರೆ ನೀರು. ಕಾಳಾಪಾನಿ ಅಂದರೆ ಬ್ಲ್ಯಾಕ್ ವಾಟರ್ ಅಂತ. ಸೊ ಯಾರು ಹಿಂದೂ ಮಹಾಸಾಗರವನ್ನು ದಾಟಿ ಹೊರಗೆ ಹೋಗ್ತಾರೋ ಅವರು ಧರ್ಮಭ್ರಷ್ಟರಾಗ್ತಾರೆ. ಅವರ ಧರ್ಮದ ಪಾವಿತ್ರ್ಯತೆ ಹಾಳಾಗಿ ಹೋಗುತ್ತೆ. ಯಾಕಂದರೆ ನೀವು ಲಂಡನ್ನಿಗೆ ಹೋದ್ಮೇಲೆ ಅಲ್ಲಿ ಸಂಸ್ಕೃತಿ ಕಲಿತೀರಿ, ಅಲ್ಲಿ ಹೋದ್ಮೇಲೆ ಮಾಂಸ ತಿಂತೀರಿ, ಸಿಗರೇಟ್ ಸೇರ್ತೀರಿ, ಮದ್ಯಪಾನ ಮಾಡ್ತೀರಿ, ಬೇರೆ ದುಶ್ಚಟಗಳನ್ನು ಕಲಿತೀರಿ. ಅವಾಗ ನಿಮ್ಮ ಹಿಂದೂ ಧರ್ಮದ ಪಾವಿತ್ರ್ಯತೆ ಹಾಳಾಗುತ್ತೆ ಅಂತ ಆಗಿನ ಕಾಲದ ಜನರ ನಂಬಿಕೆ. ಬಟ್ ಈಗ ಕಾಲ ಬದಲಾಗಿದೆ. ನೀವು ಇಲ್ಲೇ ಧಾರವಾಡದಲ್ಲೇ ಜುಬಿಲಿ ಸರ್ಕಲಲ್ಲಿ ನಾನ್ ವೆಜ್ ತಿಂತೀವಿ. ನಮ್ಮ ಈಗಿನ ಕಥೆ ಬೇರೆ, ಈಗಿನ ಬಗ್ಗೆ ನಾನು ಮಾತಾಡೋದು. ಈಗ ನಮ್ಮ ದೇಶದಲ್ಲಿ ಇದ್ಕೊಂಡೇ ಧರ್ಮಭ್ರಷ್ಟರಾಗಿದ್ದಾರೆ. ಬಟ್ ಆಗಿನ ಕಾಲದಲ್ಲಿ ನಾನು ಹೇಳ್ತಿರೋದು, ಐ ಆಮ್ ಟಾಕಿಂಗ್ ಅಬೌಟ್ ಲಿಟ್ಟನ್ಸ್ಟೈನ್ 1880ರ ದಶಕದ ಮಾತಿದು. ಸೊ ಹಾಗಾಗಿ ಯಾರು ಲಂಡನ್ನಿಗೆ ಹೋಗ್ತಾರೋ ಅವರ ಹಿಂದೂ ಧರ್ಮದ ಪಾವಿತ್ರ್ಯತೆ ಹಾಳಾಗುತ್ತೆ ಅನ್ನುವ ನಂಬಿಕೆ ಇತ್ತು. ಪ್ಲಸ್ ಹಣಕಾಸಿನ ತೊಂದರೆ ಇತ್ತು. ಹಡಗಿಗೆ ದುಡ್ಡು ಕೊಟ್ಟು ಹೋಗುವಷ್ಟು ದುಡ್ಡು ನಮ್ಮ ಜನರಲ್ಲಿ ಇರಲಿಲ್ಲ. ಹಾಗಾಗಿ ನೀವು ಲಂಡನ್ನಿಗೆ ಹೋಗಿ ಪರೀಕ್ಷೆ ಬರೀಬೇಕು, ಇಂಟರ್ವ್ಯೂ ಕೊಡಬೇಕು ಅಂತ ಹೇಳಿದ ಕೂಡಲೇ ಆಲ್ಮೋಸ್ಟ್ ಮುಕ್ಕಾಲು ಅಭ್ಯರ್ಥಿಗಳು ಪರೀಕ್ಷೆ ಬರೆಯೋದನ್ನೇ ಬಿಟ್ಬಿಟ್ರು. ಬೇಡ ಬಿಡಿ ಸರ್, ನಮಗೆ ಎಕ್ಸಾಮು ಬರೆಯೋಕ್ಕಾಗಲ್ಲ, ಯಾಕಂದರೆ ಲಂಡನ್ನಿಗೆ ಹೋಗೋಷ್ಟು ನಮ್ಮ ಹತ್ರ ದುಡ್ಡಿಲ್ಲ. ಆಮೇಲೆ ಅಲ್ಲಿ ಹೋದರೆ ನಮ್ಮ ಧರ್ಮದ ಜನ ನಮ್ಮನ್ನು ಧರ್ಮದಲ್ಲಿ ಸೇರಿಸ್ಕೊಳ್ಳಲ್ಲ. ಯಾಕೆ? ನೀವು ಎಕ್ಸಾಮ್ ಪಾಸ್ ಆದರೆ ಒಳ್ಳೆಯದಪ್ಪ, ಆಫೀಸರಾಗಿ ಬರ್ತೀರಿ. ಸಪೋಸ್ ಎಕ್ಸಾಮ್ ಫೇಲ್ ಆಗಿಬಿಟ್ರೆ ಅವಾಗ ನಿಮ್ಮನ್ನು ನಮ್ಮ ಸಮಾಜದವರು ಸೇರಿಸ್ಕೊಳ್ಳಲ್ಲ, ಬ್ರಿಟಿಷರು ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ. ಅವಾಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದರೆ ಧೋಬಿಕಾ ಕುತ್ತ ಅಂತ ಹೇಳ್ತೀವಿ ನಾವು. ಧೋಬಿಕಾ ಕುತ್ತ ಅಂದರೆ ಅಗಸಿನ ನಾಯಿ, ಅದು ಕತ್ತೆ. ಈ ಕಡೆ ಇದನ್ನೂ ಕಾಯಲಿಲ್ಲ, ಮನೇನೂ ಕಾಯಲಿಲ್ಲ, ಬಟ್ಟೆನೂ ಕಾಯಲಿಲ್ಲ ಅಂತ ಧೋಬಿಕಾ ಕುತ್ತಾನ ಘಡ್ಕಾನ ಘಾಟ್ಕ ಅಂತ ಹೇಳ್ತೀವಿ ಹಿಂದಿಯಲ್ಲಿ. ಆ ಥರ ಆಗ್ಬಿಡುತ್ತೆ ನಿಮ್ಮ ಪರಿಸ್ಥಿತಿ. ನೀವು ಈ ಕಡೆಗೆ ಭಾರತೀಯರಿಗೂ ಬೇಡದವರು ಆಗ್ತೀರಿ, ಬ್ರಿಟಿಷರಿಗೂ ಬೇಡದವರು ಆಗ್ತೀರಿ. ಎರಡೂ ಕಡೆಗೂ ಅನ್ವಾಂಟೆಡ್ ಫೆಲೋ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಒಂದು ಸಮಸ್ಯೆಯನ್ನು ಯಾಕೆ ಅವನು ಸೃಷ್ಟಿ ಮಾಡಿದ ಅಂದರೆ, ಅವನ ಉದ್ದೇಶ ಭಾರತೀಯರು ಪರೀಕ್ಷೆಯನ್ನು ಬರೀಲಿ ಅನ್ನೋದಲ್ಲ, ಬರೀಬಾರ್ದು ಅನ್ನುವ ಉದ್ದೇಶಕ್ಕೆ ಈ ರೂಲ್ಸ್ ಮಾಡಿದ. ಮತ್ತು ಜೊತೆಗೆ ಇವನು ಬರೋಕ್ಕೆ ಮುಂಚೆ ಈ ರಿಟರ್ನ್ ಟೆಸ್ಟನ್ನು ನಾವೇನು ಮಾಡ್ತಿದ್ವಿ, ನಮ್ಮ ದೇಶದಲ್ಲೇ ಬರಿತೀವಿ, ಇಂಡಿಯಾದಲ್ಲೇ ಬರಿತಿದ್ವಿ. 3 ಸೆಂಟ್ರ್ಗಳು ಕೂಡ ಇದ್ವು. ಯಾವ್ಯಾವುದು? ಕಲ್ಕತ್ತಾ, ಬಾಂಬೆ, ಮಡ್ರಾಸ್. ಸೊ ಕಲ್ಕತ್ತಾ, ಬಾಂಬೆ, ಮೆಡ್ರಾಸಲ್ಲಿ ಇದ್ದುಕೊಂಡೇ ನಾವು ಪರೀಕ್ಷೆಯನ್ನು ಬರೀತಿದ್ವಿ ಇವನು ಬರೋಕ್ಕೆ ಮುಂಚೆ. ಆದರೆ ಈಗ ಅವನು ಹೇಳ್ದ, ನೋ, ಭಾರತೀಯರು ಎಲ್ಲರೂ ಲಂಡನ್ನಿಗೆ ಬರಬೇಕು, ಅಲ್ಲಿ ಬಂದೇ ಪರೀಕ್ಷೆ ಬರೀಬೇಕು ಅಂತ ಹೇಳಿದ್ರಿಂದ ಭಾರತೀಯ ಯುವಕರಿಗೆ, ವಿಶೇಷವಾಗಿ ಮಧ್ಯಮ ವರ್ಗದ ವಿದ್ಯಾವಂತ ಯುವಕರಿಗೆ ಇದು ಬಹಳ ದೊಡ್ಡ ನಿರಾಶೆ, ಕೊಡಲಿ ಪೆಟ್ಟನ್ನು ಕೊಡ್ತು. ಹಾಗಾಗಿ ನಮ್ಮ ಯುವಕರು ಕೂಡ ಯಾರನ್ನು ವಿರೋಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಲಾರ್ಡ್ ಲಿಟ್ಟನ್ನನ್ನು
ಒಂಥರ ದ್ವೇಷ ಮಾಡಲಿಕ್ಕೆ ಇವನುವಂಥ ವೈಸ್ರಾಯಿ, ಕೆಟ್ಟ ವೈಸ್ರಾಯಿ ಅಂತ ಅವನನ್ನು ಬೈಯುವುದಕ್ಕೆ ನಮ್ಮ ಅಂದಿನ ಕಾಲದ ಯುವಕರು ಅವನು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಎರಡನೇ ಬದಲಾವಣೆ. ಇನ್ನು ಮೂರನೇ ರೂಲ್ಸ್ ಅವನೇನು ಚೇಂಜ್ ಮಾಡ್ತಾನೆ ಅಂತ ಹೇಳಿದ್ರೆ, ಹೊಸದಾಗಿ 2 ಟೆಸ್ಟನ್ನು ಭಾರತೀಯರಿಗೆ ಇಡ್ತಾನೆ. ಏನದು? ಹಾರ್ಸ್ ರೈಡಿಂಗ್, ಅದು ನೋಟ್ ಮಾಡಿ, ಮತ್ತು ರೈಫಲ್ ಶೂಟಿಂಗ್. ಇದನ್ನು ಕಂಪಲ್ಸರಿ ಮಾಡ್ತಾನೆ. ಭಾರತೀಯ ಅಭ್ಯರ್ಥಿಗಳು ಪಾಸ್ ಆಗಬೇಕು ಅಂತ ಹೇಳಿದರೆ ಇದು ಕಡ್ಡಾಯ, ಇದರಲ್ಲಿ ನೀವು ತೇರ್ಗಡೆಗೊಳ್ಳಲೇಬೇಕು. ಭಾರತೀಯರಿಗೆ ಕಂಪಲ್ಸರಿ ಮಾಡ್ತಾನೆ. ಏನು? ಹಾರ್ಸ್ ರೈಡಿಂಗ್ ಮತ್ತು ರೈಫಲ್ ಶೂಟಿಂಗ್. ನಿಮಗೆ ಗೊತ್ತಿದೆ, ಭಾರತೀಯರಿಗೆ ಹಾರ್ಸ್ ರೈಡಿಂಗ್ ನಮಗೆ ಗೊತ್ತಿರಲಿಲ್ಲ. ಏಕೆಂದರೆ ಅದು ನಮ್ಮ ಸಂಸ್ಕೃತಿಯಲ್ಲಿಲ್ಲ. ನಮಗೆ ಎಮ್ಮೆ ಮೇಲೆ, ಆಕಳದ ಮೇಲೆ ಕೂತ್ಕೊಂಡು ಗೊತ್ತೇ ಹೊರತು ಕುದುರೆ ಮೇಲೆ ಯಾರೋ ದೊಡ್ಡ ಶ್ರೀಮಂತರು, ಅರಸ ಮನೆತನದವರು ಕೂರ್ತಿರಬಹುದು, ಇಲ್ಲ ಅಂತ ಹೇಳಲ್ಲ. ಆದರೆ 90% ಜನರಿಗೆ ಕುದುರೆ ಸವಾರಿ ನಮ್ಮ ದೇಶದ ಜನರಿಗೆ ಗೊತ್ತಿರಲಿಲ್ಲ, ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ. ಆದರೆ ಈಗ ಅವನೇನು ಮಾಡ್ತಾನೆ? ಹಾರ್ಸ್ ರೈಡಿಂಗ್ ಕಂಪಲ್ಸರಿ. ಯಾರು ಕುದುರೆ ಸವಾರಿಯನ್ನು ಕರೆಕ್ಟಾಗಿ ಮಾಡ್ತಾರೆ ಅವ್ರನ್ನಷ್ಟೇ ಸೆಲೆಕ್ಟ್ ಮಾಡ್ತೀವಿ. ನೀವು ಕುದುರೆ ಸವಾರಿಯಲ್ಲಿ ಫೇಲ್ ಆದರೆ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತೀವಿ, ಆಯ್ಕೆ ಮಾಡಲ್ಲ ಅಂತ ಹೇಳ್ದ. ಬರೀ ಇಷ್ಟೇ ಆಗಿದ್ದರೆ ಹೋಗಲಿ ಬಿಡು ಅನ್ಬೋದಾಗಿತ್ತು. ಅವನು ಕೆಟ್ಟ ಬುದ್ಧಿ ಎಷ್ಟಿತ್ತು ಅಂದರೆ, ಭಾರತೀಯರಿಗೋಸ್ಕರವಾಗಿ ಪರ್ಷಿಯಾದ ಯುದ್ಧ ಕುದುರೆಗಳನ್ನು ಅವನು ತರಿಸಿಟ್ಟಿರ್ತಿದ್ನಂತೆ. ಅಂದರೆ ನಿಮಗಿಲ್ಲಿ ರಸ್ತೆಯಲ್ಲಿ ನಿಂತಿರ್ತಾವಲ್ಲ ಸಾದಾ ಕುದುರೆಗಳು, ಜಟ್ಕಾ ಗಾಡಿ ಕುದುರೆಗಳು, ಟಾಂಗಾ ಅಂತ ಹೇಳ್ತೀವಿ ನಾವು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಆ ಟಾಂಗಾ ಕಟ್ಟಿರುವಂಥ ಕುದುರೆ ಅಂಥ ಕುದುರೆ ಅಲ್ಲ, ಅದನ್ನು ಯಾರು ಬೇಕಾದರೂ ಸವಾರಿ ಮಾಡ್ಬೋದು. ಇಲ್ಲಿ ಅವನು ಯುದ್ಧ ಕುದುರೆಗಳನ್ನು ತರಿಸಿದ್ದ ಪರ್ಷಿಯಾ ದೇಶದಿಂದ. ವಾರ್ ಹಾರ್ಸ್ ಅಂತ ಹೇಳ್ತೀವಿ. ಪರ್ಷಿಯಾದಿಂದ ಯುದ್ಧ ಕುದುರೆಯನ್ನು ತರಿಸಿ ಈ ಕುದುರೆಯನ್ನು ನೀವೇನು ಮಾಡಬೇಕು? ರೈಡಿಂಗ್ ಮಾಡಿ. ವಾರ್ ಹಾರ್ಸ್ ಅಂದರೆ ಯುದ್ಧ ಕುದುರೆ, ಭಾಳ ಕಷ್ಟ. ಅವೆಲ್ಲ 7 ಅಡಿ ಎತ್ತರ ಇರ್ತಿದ್ವು. ನಿಮ್ಗೆ ಗೊತ್ತಿದೆ, ಭಾರತೀಯರು ನಮ್ಮ ಹೈಟೇ 5 ಅಡಿ. ನಾವು ಯಾರು ಎತ್ತರ ಇರೋರು ಎಲ್ಲೋ ಒಬ್ಬರು ಇರ್ಬೋದು, ಅಮಿತಾಬ್ ಬಚ್ಚನ್ ಥರ. ನಾವೆಲ್ಲ ಎವರೇಜ್ ಹೈಟು ಇಂಡಿಯನ್ಸ್ ಅಂದರೆ 5 ಫೀಟ್ ಅಷ್ಟೇ ನಾವು. ಅವು ಕುದುರೆ ಎಷ್ಟು ಎತ್ತರ ಇರ್ತಿದ್ವು ಅಂದರೆ 7 ಅಡಿ ಎತ್ತರ ಇರ್ತಿದ್ವು. ಮತ್ತು ಅವು ಅನ್ಟ್ರೈನ್ಡ್ ಹಾರ್ಸ್, ಪಳಗಿದ ಕುದುರೆ ಎಲ್ಲವು, ಭಾಳ ವೈಲ್ಡಾಗಿ ಬಿಹೇವ್ ಮಾಡುವ ಕುದುರೆಗಳು. ಅಂಥ ಯುದ್ಧ ಕುದುರೆ ಮೇಲೆ ಕೂತು ನೀವು ಸವಾರಿ ಮಾಡಬೇಕು ಸಕ್ಸಸ್ಫುಲ್ಲಾಗಿ. ಫೇಲ್ ಆದರೆ ನಿಮ್ಮನ್ನ ICS ಪರೀಕ್ಷೆಗೆ ತಗೊಳ್ಳಲ್ಲ, ಅಧಿಕಾರಿ ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿದ. ಸೊ ಇದು ಅನವಶ್ಯಕವಾಗಿ ಕ್ರಿಯೇಟ್ ಮಾಡಿದ ಒಂದು ತೊಂದರೆ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ರೈಫಲ್ ಶೂಟಿಂಗನ್ನು ಕಡ್ಡಾಯ ಮಾಡಿದ. ನೀವು ಹಾರ್ಸ್ ರೈಡಿಂಗ್ನಲ್ಲೂ ಕ್ಲಿಯರ್ ಆಗಬೇಕು, ಪ್ಲಸ್ ಬಂದೂಕನ್ನು ಚಲಾಯಿಸುವುದು, ಅದಕ್ಕೆ ರೈಫಲ್ ಶೂಟಿಂಗ್ ಅಂತ ಹೇಳ್ತೀವಿ. ಬಂದೂಕನ್ನು ಹಿಡಿದು ಸರಿಯಾಗಿ ಟಾರ್ಗೆಟನ್ನು ಶೂಟ್ ಮಾಡಬೇಕು. ನಿಮಗೆ ಗೊತ್ತಿದೆ, ಭಾರತೀಯರಿಗೆ ಈ ರೈಫಲ್ ಶೂಟಿಂಗ್ ಕೂಡ ಗೊತ್ತಿರಲಿಲ್ಲ. ಯಾಕಂದರೆ ಅದು ನಮ್ಮ ಸಂಸ್ಕೃತಿಯಲ್ಲಿಲ್ಲ. ನಾವು ಭಾಳ ಅಂದರೆ ಏನು ಖಡ್ಗ ಬೀಸೋದು, ಇಲ್ಲ ಲಾಠಿ ಬೀಸೋದು, ಭರ್ಚಿ ಎಸೆಯೋದು, ಇಂಥದ್ದು ನಮ್ಮ ಜನರಿಗೆ ಗೊತ್ತಿತ್ತು, ನಮ್ಮ ಸಂಸ್ಕೃತಿ ಅದು. ಆದರೆ ಈಗ ಇವನು ಮಾಡಿದ ರೈಫಲ್ ಶೂಟಿಂಗನ್ನು ಯಾರು ಕರೆಕ್ಟಾಗಿ ಮಾಡ್ತಾರೆ ಅವ್ರನ್ನಷ್ಟೇ ಆಯ್ಕೆ ಮಾಡ್ತೀವಿ. ಯಾರು ರೈಫಲ್ ಶೂಟಿಂಗ್ ಸರಿಯಾಗಿ ಮಾಡಲ್ಲ, ದೇ ಆರ್ ಡಿಸ್ಕ್ವಾಲಿಫೈಡ್, ಯು ಆರ್ ನಾಟ್ ಸೆಲೆಕ್ಟೆಡ್ ಫಾರ್ ICS. ಹಾಗಾಗಿ ಈ 2 ಹೊಸ ಪರೀಕ್ಷೆಗಳನ್ನು ಕಡ್ಡಾಯವಾಗಿ ನೆನ್ಪಿಟ್ಕೊಳ್ಳಿ. ವಾಲಂಟರಿ ಅಲ್ಲ, ನೀವು ಪಾಸ್ ಆಗಲೇಬೇಕು. ಇವೆರಡರಲ್ಲಿ ಕ್ವಾಲಿಫೈ ಆಗಲೇಬೇಕು. ಒಂದು ವೇಳೆ ಡಿಸ್ಕ್ವಾಲಿಫೈ ಆದರೆ ನಿಮ್ಮನ್ನು ICS ಅಧಿಕಾರಿ ಹುದ್ದೆಗೆ ಪರಿಗಣಿಸಲ್ಲ ಅಂತ ಹೇಳಿಬಿಟ್ಟ. ಸೊ ಇದರಿಂದ ಬಹಳಷ್ಟು ಜನ ಭಾರತೀಯ ಅಭ್ಯರ್ಥಿಗಳಿಗೆ ನಿರಾಶೆಯಾಯಿತು. ಅವರು ಎಕ್ಸಾಮ್ ಪಾಸ್ ಆಗಿದ್ದರೂ ಕೂಡ, ಒಳ್ಳೆಯ ಮಾರ್ಕ್ಸ್ ತೊಗೊಂಡಿದ್ದರೂ ಕೂಡ, ಹಾರ್ಸ್ ರೈಡಿಂಗ್ನಲ್ಲಿ ಮತ್ತು ರೈಫಲ್ ಶೂಟಿಂಗ್ನಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದಕ್ಕೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ಅವರನ್ನು ಲಂಡನ್ನಿಂದ ವಾಪಸ್ ಕಳಿಸ್ಬಿಡ್ತೀವಿ. ಸೊ ಹಾಗಾಗಿ ಇವನು ಮಾಡಿದಂಥ ಈ ಎಲ್ಲ ಹೊಸ ನಿಯಮಗಳು, ನ್ಯೂ ರೂಲ್ಸ್ ಏನಿವೆ, ಇದರ ಒಟ್ಟು ಉದ್ದೇಶ ಏನು ಅಂದರೆ ಆ್ಯಂಟಿ ಇಂಡಿಯನ್, ಭಾರತೀಯರು ಅಧಿಕಾರಿಗಳಾಗಬಾರ್ದು ಅನ್ನುವುದೇ ಅವನ ಉದ್ದೇಶ. ಅದನ್ನೇ ಬಿಟ್ಕೊಳ್ಳಿ. ಆ್ಯಂಟಿ ಇಂಡಿಯನ್ ಅಂದರೆ ಭಾರತ ವಿರೋಧಿ ನಿಯಮಗಳನ್ನು ಮಾಡಿ ಭಾರತೀಯ ಯುವಕರು ಆಫೀಸರ್ ಆಗಬಾರ್ದು ಅನ್ನುವ ಕೆಟ್ಟ ಉದ್ದೇಶ ಇಟ್ಕೊಂಡೇ ಈ ಎಲ್ಲ ನಿಯಮಗಳನ್ನು ಮಾಡ್ತಾನೆ. ಹಾಗಾಗಿ ನಮ್ಮ ಯುವಕರು ಕೂಡ ಲಾರ್ಡ್ ಲಿಟ್ಟನ್ನಿಗೆ ಹಿಡೀ ಶಾಪ ಹಾಕಿದರು ಅಂತ ಹೇಳ್ತೀವಿ. ದೇ ಕರ್ಸ್ಡ್ ದ ಇಂಡಿಯನ್ ಎಜುಕೇಟೆಡ್ ಯೂತ್ ಕರ್ಸ್ಡ್ ಲಾರ್ಡ್ ಲಿಟ್ಟನ್ ಅಂತ ಬರೀತಾರೆ ಪುಸ್ತಕದಲ್ಲಿ. ಅಂದರೆ ಹಿಡೀ ಶಾಪ ಹಾಕಿದ್ರು. ಏನಪ್ಪ, ಎಂಥ ಕೆಟ್ಟ ವೈಸ್ರಾಯ್ ಬಂದ. ನಿಮ್ಮ ವಿದ್ಯಾರ್ಥಿಗಳ ಭಾಷೆಯಲ್ಲಿ ಹೇಳೋದಾದರೆ ಗೋಳು ಹೊಯ್ಕೊಂಡ ಅಂತ ಹೇಳ್ತಾರೆ. ಏನು ಸರ್ ಭಾರಿ ಗೋಳು ಹೊಯ್ಕೊತಾರೆ ಅಂತ ಹೇಳ್ತಿರಲ್ಲ, ಆ ಗೋಳು ಹೊಯ್ಕೊಳ್ಳೋ ಕೆಲಸ ಯಾರು ಮಾಡಿದರು ಅಂದರೆ ಲಾರ್ಡ್ ಲಿಟ್ಟನ್ ಮಾಡಿದ. ಸೊ ನನ್ನ ಪ್ರಕಾರ ಇದು ಅವಶ್ಯಕತೆ ಇರಲಿಲ್ಲ, ಇದನ್ನು ಮಾಡುವ ಅಗತ್ಯ ಇರಲಿಲ್ಲ.
ಮೊದಲು ಹೇಗಿತ್ತೋ ಅದೇ ಥರ ಪರೀಕ್ಷೆ ನಡೆಸಿದರೆ ಏನು ಸಮಸ್ಯೆ ಇರಲಿಲ್ಲ. ಆದರೆ ಅವನ ಉದ್ದೇಶ ಭಾರತೀಯರನ್ನು ತುಳಿಬೇಕು ಅಂತಿದ್ದರಿಂದ ಈ ಎಲ್ಲ ಅನ್ನೆಸೆಸರಿ ಅನಾವಶ್ಯಕವಾದ ನಿಯಮಗಳನ್ನು ತಂದು ಗೊಂದಲವನ್ನು ಗಲಿಬಿಲಿಯನ್ನು ಸೃಷ್ಟಿ ಮಾಡಿದ. ಇನ್ನು ಅವನ ಕಾಲದ ಕೊನೆಯ ಘಟನೆ ಇನ್ನೊಂದು ಪಾಯಿಂಟ್ ಇದೆ, ಅದನ್ನು ಹೇಳ್ತೇನೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಅದು ಸ್ಟಾರ್ಟಿಂಗ್ ಆಫ್ ಆಂಗ್ಲೋ ಮೊಹಮ್ಮಡನ್ ಓರಿಯೆಂಟಲ್ ಕಾಲೇಜ್ ಇನ್ ಅಲಿಘರ್ ಇನ್ 1879. ಈ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 1879ರಲ್ಲಿ ಈ ಕಾಲೇಜು ಆರಂಭ ಆಗುತ್ತೆ. ಇದನ್ನು ಜನಪ್ರಿಯವಾಗಿ ಏನಂತ ಕರೀತಾರೆ ಅಂದರೆ ಅಲಿಘಡ್ ಶಾಲೆ ಅಂತ ಕರೀತಾರೆ. ಅಲಿಘಡ್ ಅಥವಾ ಅಲಿಘರ್ ಕಾಲೇಜ್ ಅಂತ ಹೇಳ್ತೀವಿ. ಜನಪ್ರಿಯವಾಗಿ ಅದನ್ನು ಅಲಿಘಡ್ ಕಾಲೇಜ್ ಅಂತ ಕರೀತಾರೆ. ಈ ಕಾಲೇಜನ್ನು 1879ರಲ್ಲಿ ಸ್ಟಾರ್ಟ್ ಮಾಡ್ತಾನೆ, ಇವನೇ ಆರಂಭ ಮಾಡ್ತಾನೆ. ಮತ್ತು ಆಗಿನ ಕಾಲದಲ್ಲಿ ಈ ಕಾಲೇಜಿಗೆ 1,00,000 ರೂಪಾಯಿಗಳ ಅನುದಾನ ಕೊಡ್ತಾನೆ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಅನುದಾನವನ್ನು ಸ್ಯಾಂಕ್ಷನ್ ಮಾಡ್ತಾನೆ, 1,00,000 ರೂಪಾಯಿ ಗ್ರ್ಯಾಂಟನ್ನು ಕೊಡ್ತಾನೆ. ಇಲ್ಲಿ ನೀವೇನು ಗಮನ ಕೊಟ್ಟು ಕೇಳಬೇಕು ಅಂದರೆ, ಸರ್ ಕಾಲೇಜ್ ಸ್ಟಾರ್ಟ್ ಮಾಡಿದರೆ ನೀವು ಯಾಕೆ ಸರ್ ಅವ್ನು ಬೈದಿರಿ, ಏನು ತಪ್ಪಿದೆ, ಒಳ್ಳೇದಾಯ್ತಲ್ಲ ಅಂತ ನೀವು ಅನ್ಬೋದು. ಆದರೆ ಅದು ಸ್ವಲ್ಪ ಬಿಡಿಸಿ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಕಾಲೇಜ್ ಸ್ಥಾಪನೆಯ ಹಿಂದೆ ಅವನ ಉದ್ದೇಶ ಏನಿತ್ತು ಅಂದರೆ ಕೋಮುವಾದದ ಉದ್ದೇಶ ಇಟ್ಕೊಂಡಿದ್ದ. ಕೋಮುವಾದದ ದುರುದ್ದೇಶ ಇಟ್ಟುಕೊಂಡು ಅವನದನ್ನು ಸ್ಟಾರ್ಟ್ ಮಾಡಿದ. ಏನದು ಕೋಮುವಾದದ ದುರುದ್ದೇಶ ಅಂತಂದರೆ ಮುಸ್ಲಿಮರು ಬ್ರಿಟಿಷರ ಕಡೆಗೆ ಬರಬೇಕು, ಮುಸ್ಲಿಮರು ಬ್ರಿಟಿಷರ ಪರವಾಗಿ ಸಪೋರ್ಟ್ ಮಾಡಬೇಕು ಅನ್ನೋದು ಅವನ ಉದ್ದೇಶ. ಬ್ರಿಟಿಷರಿಗೆ ಬೆಂಬಲ ಕೊಡಬೇಕು. ಈ ಉದ್ದೇಶ ದುರುದ್ದೇಶ ಇಟ್ಕೊಂಡು ಅವನು ಸ್ಟಾರ್ಟ್ ಮಾಡಿದ್ದು. ಅಂದರೆ ಕಮಿಷನ್ ಅಂತೀವಿ ಅದಕ್ಕೆ ಇಂಗ್ಲೀಷಲ್ಲಿ, ಕಮ್ಯೂನಲ್ ಇಂಟೆನ್ಷನ್. ಇಂಟೆನ್ಷನ್ ಅಂದರೆ ಉದ್ದೇಶ. ಕೋಮು ಉದ್ದೇಶವನ್ನು ಇಟ್ಟುಕೊಂಡು ಅವನು ಈ ಕಾಲೇಜನ್ನು ಸ್ಟಾರ್ಟ್ ಮಾಡಿದ. ಅವನು ಸದುದ್ದೇಶ ಇಟ್ಕೊಂಡು ಕಾಲೇಜ್ ಸ್ಟಾರ್ಟ್ ಮಾಡಿದರೆ ನಂದೇನು ತಕರಾರಿಲ್ಲ, ಇನ್ನೂ 100 ಕಾಲೇಜ್ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಿದ್ದೆ. ಆದರೆ ಅವನು ಈ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದು ಯಾಕೆ ಅಂದರೆ ಹಿಂದೂ ಮುಸ್ಲಿಮರಲ್ಲಿ ಜಗಳ ಹಚ್ಚಬೇಕು, ಹಿಂದೂ ಮುಸ್ಲಿಂ ಪ್ರತ್ಯೇಕತೆಯನ್ನು ಸ್ಟಾರ್ಟ್ ಮಾಡಬೇಕು. ಹಿಂದೂ ಮುಸ್ಲಿಂ ಪ್ರತ್ಯೇಕತೆ, ಸೊ ಅವ್ರು ಬೇರೆ ಇವ್ರು ಬೇರೆ ಅನ್ನೋದನ್ನು ನಮ್ಮ ತಲೆಯಲ್ಲಿ ಬಿತ್ತಬೇಕಾಗಿತ್ತು. ಹಿಂದೂ ವರ್ಸಸ್ ಮುಸ್ಲಿಂ ಪ್ರತ್ಯೇಕತೆಯನ್ನು ಮಾಡಿ ನಮ್ಮಲ್ಲಿ ಕೋಮು ಭಾವನೆಯನ್ನು ಪ್ರಚೋದಿಸುವುದು ಅವನ ಉದ್ದೇಶ. ಕೋಮುವಾದಕ್ಕೆ ಪ್ರಚೋದನೆ ಅಂತ ಹೇಳ್ತೀವಿ. ಆ ಕೋಮು ಭಾವನೆಗಳನ್ನು ಪ್ರಚೋದನೆ ಮಾಡುವುದು ಅವನ ಉದ್ದೇಶ. ಅದಕ್ಕೆ ಅವನು ಈ ಕಾಲೇಜನ್ನು ಸ್ಟಾರ್ಟ್ ಮಾಡಿದ. ಮತ್ತು ಆಗಿನ ಕಾಲದಲ್ಲಿ ಒಬ್ಬ ಒಳ್ಳೆಯ ಮುಸ್ಲಿಂ ಮುಖಂಡರಿದ್ದರು, ಎಲ್ಲಿ ಅಲಿಗಢದಲ್ಲಿ. ಅವ್ರ ಹೆಸರು ನಿಮಗೆಲ್ಲ ಬಹುಶಃ ಗೊತ್ತಿರುತ್ತೆ, ಸರ್ ಸೈಯದ್ ಅಹಮದ್ ಖಾನ್ ಅಂತ. ಅವರು ಒಳ್ಳೆಯ ನಾಯಕರು, ಅವ್ರ ಬಗ್ಗೆ ನಾನು ಕ್ರಿಟಿಸಿಸಮ್ ಮಾಡಲ್ಲ. ಸೈಯದ್ ಅಹಮದ್ ಖಾನ್ ಪ್ರಗತಿಪರ ಮುಸ್ಲಿಂ ಮುಖಂಡರು ಇದ್ದರು ಆಗಿನ ಕಾಲದಲ್ಲಿ. ಅವರು ಈ ಮುಸ್ಲಿಮರಿಗೆ ಶಿಕ್ಷಣ ಕೊಡಬೇಕು ಅನ್ನೋದು ಅವರ ಬೇಡಿಕೆ ಇತ್ತು. ಅವರು ಶಿಕ್ಷಣ ಪ್ರೇಮಿನೂ ಕೂಡ ಆಗಿದ್ದರು. ಈ ವಾಸ್ ಎ ಗ್ರೇಟ್ ಲವರ್ ಆಫ್ ಎಜುಕೇಷನ್, ಸರ್ ಸೈಯದ್ ಅಹಮದ್ ಖಾನ್ ಅಂತ. ಅವರು ಹೇಳ್ತಾರೆ, ನಮ್ಮ ಮುಸ್ಲಿಮರಿಗೆ ಶಿಕ್ಷಣ ಕೊಡಲಿಕ್ಕೆ ನಮಗೆ ಒಂದು ಸಂಸ್ಥೆಯನ್ನು ಕಟ್ಟಿಕೊಡಿ, ನಾವೊಂದು ಕಾಲೇಜ್ ಮಾಡಬೇಕು ಅಂತ ಹೇಳಿದಾಗ ಇವನು 1,00,000 ರೂಪಾಯಿ ಗ್ರ್ಯಾಂಟನ್ನು ಸ್ಯಾಂಕ್ಷನ್ ಮಾಡ್ತಾನೆ. ನೀವೇನು ಕಾಳಜಿ ಮಾಡಬೇಡ್ರಿ, 1,00,000 ರೂಪಾಯಿ ಗ್ರ್ಯಾಂಟ್ ಕೊಡ್ತೀನಿ, ದೊಡ್ಡ ಕಾಲೇಜ್ ಕಟ್ಟ್ರಿ ಅಂತ ಹೇಳ್ತಾನೆ. ಕಾಲೇಜ್ ಕಟ್ಟಲಿಕ್ಕೆ ನಮ್ಮದೇನು ತಕರಾರಿಲ್ಲ, ಒಳ್ಳೆ ಕೆಲಸ ಮಾಡಿರಿ. ಆದರೆ ಆ ಕಾಲೇಜ್ ಕಟ್ಟುವುದರ ಮೂಲಕ ಅವನ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದ ಅಂದರೆ ಕೋಮುವಾದವನ್ನು ಈ ದೇಶದಲ್ಲಿ ಬೆಳೆಸಬೇಕು. ಹಿಂದೂಗಳು ಬೇರೆ, ಮುಸ್ಲಿಮರು ಬೇರೆ, ಮುಸ್ಲಿಮರು ಹಿಂದೂಗಳೊಂದಿಗೆ ಜಗಳಾಡಬೇಕು, ಮುಸ್ಲಿಮರು ಬ್ರಿಟಿಷರಿಗೆ ಸಪೋರ್ಟ್ ಮಾಡಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಈ ಕಾಲೇಜನ್ನು ಸ್ಟಾಪ್ ಮಾಡ್ತಾನೆ. ಮುಂದಿನ ವರ್ಷಗಳಲ್ಲಿ, ಈಗಲ್ಲ ಮುಂದಿನ ವರ್ಷಗಳಲ್ಲಿ ಅಲಿಘಡ್ ಏನಿದೆ ಇದೇನಾಗುತ್ತೆ, ಕೋಮುವಾದದ ಕೇಂದ್ರ ಬಿಂದು ಆಗುತ್ತೆ. ಅಲಿಘಡ್ ಬಿಕೇಮ್ ದ ಹಾಟ್ ಸೆಂಟರ್ ಆಫ್ ಕಮ್ಯುನಲ್ ಪಾಲಿಟಿಕ್ಸ್ ಅಂತ ಹೇಳಿ, ಹಾಟ್ ಸೆಂಟರ್ ಆಫ್ ಕಮ್ಯುನಲಿಸಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಕೋಮುವಾದದ ಪ್ರಮುಖವಾದ ಒಂದು ಕೇಂದ್ರವಾಗಿ ಏನಾಗುತ್ತೆ, ಅಲಿಘಡ್ ಬೆಳೆಯುತ್ತೆ ಮುಂದಿನ ದಿನಗಳಲ್ಲಿ. ಈಗಲ್ಲ,
ಮುಂಬರುವ ವರ್ಷಗಳಲ್ಲಿ ಅಲಿಘಡ್, ಉತ್ತರ ಪ್ರದೇಶದ ಅಲಿಘಡು ಕೋಮುವಾದದ, ಮುಸ್ಲಿಂ ವಾದದ, ಪ್ರತ್ಯೇಕತಾವಾದದ ಕೇಂದ್ರವಾಗುತ್ತೆ. ಇಲ್ಲಿ ಕಾಲೇಜ್ ಅಂತ ಸ್ಟಾರ್ಟ್ ಆಗಿದ್ದು ಮುಂದಿನ ದಿನಗಳಲ್ಲಿ ಅದೇನಾಗುತ್ತೆ, ಯೂನಿವರ್ಸಿಟಿ ಆಗುತ್ತೆ. ಇವತ್ತು ನೀವು ಅಲಿಗಢಿಗೆ ಹೋದರೆ ಅದನ್ನು AMU ಅಂತ ಕರೀತಾರೆ. AMU ಅಂದ್ರೇನು? ಅಲಿಘಡ್ ಮುಸ್ಲಿಂ ಯೂನಿವರ್ಸಿಟಿ, ಅಲಿಘಡ್ ಮುಸ್ಲಿಂ ವಿಶ್ವವಿದ್ಯಾಲಯ ಆಗಿದೆ. ಅರ್ಥ ಆಯ್ತಾ? ಸೊ ಅಂದರೆ ಇಲ್ಲಿ ಮುಸ್ಲಿಂ ಅನ್ನೋ ಪದವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅವ್ರು ಬರೀ ಯೂನಿವರ್ಸಿಟಿ ಮಾಡಿದರೆ ನಮ್ದೇನು ತಕರಾರಿಲ್ಲ, ಇನ್ನೂ 100 ಯೂನಿವರ್ಸಿಟಿ ಮಾಡಿರಿ, ಐ ಸಪೋರ್ಟ್. ಅಲಿಘಡ್ ಮುಸ್ಲಿಂ ಅಂತ ಏನು ಪದ ಬಳಸಿದ್ರು, ಇದು ಕೋಮುವಾದಕ್ಕೆ ದಾರಿಯಾಗುತ್ತೆ, ಕೋಮು ಗಲಾಟೆಗೆ ದಾರಿಯಾಗುತ್ತೆ. ಈಗ ನಾವು ನೋಡ್ತಿದ್ದೀವಿ, ಈಗ ನಿಮ್ಮ ಹಿಜಾಬ್ ವಿವಾದ ಎದ್ದಿದೆ, ಅದು ಇದೇ ಹಿನ್ನೆಲೆಯಲ್ಲಿ ಬರ್ತಕ್ಕಂಥದ್ದು. ಈಗ ಅದ್ರ ಚರ್ಚೆಗೆ ನಾನು ಹೋಗಲ್ಲ. ಸೊ ಆ ಮುಸ್ಲಿಮರನ್ನು ಪ್ರತ್ಯೇಕಿಸಿ ಅವರ ಕೋಮುವಾದವನ್ನು ಬೆಳೆಸುವ ಉದ್ದೇಶ ಇಟ್ಕೊಂಡು ಅವನು ಏನು ಮಾಡಿದ, ಈ ಕಾಲೇಜ್ ಸ್ಟಾರ್ಟ್ ಮಾಡ್ತಾನೆ. ಮುಂದೆ ನಮ್ಮ ನಾಯಕರು ಹಿಂದೂಗಳು ಏನು ಮಾಡ್ತಾರೆ, ಇವನು ಮುಸ್ಲಿಂ ಯೂನಿವರ್ಸಿಟಿ ಮಾಡಿದ್ದಕ್ಕೆ ಪ್ರತಿಯಾಗಿ ನಮ್ಮ ನಾಯಕರು ಬನಾರಸ್ಸಲ್ಲಿ ಏನು ಮಾಡ್ತಾರೆ, ಹಿಂದೂ ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಅದನ್ನು ಸ್ಟಾರ್ಟ್ ಮಾಡಿದವರು ಯಾರು? ಮದನ್ ಮೋಹನ್ ಮಾಳವಿಯ. ಪಂಡಿತ್ ಮದನ್ ಮೋಹನ್ ಮಾಳವಿಯ ಅನ್ನುವರು ಹಿಂದೂ ಯೂನಿವರ್ಸಿಟಿಯನ್ನು ಬನಾರಸ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಹಿಂದೂ ಅನ್ನೋ ವರ್ಡನ್ನು ಅಂಡರ್ಲೈನ್ ಮಾಡಿ, ಇದು ಹಿಂದೂ ಅನ್ನೋ ವರ್ಡನ್ನು ಅಂಡರ್ಲೈನ್ ಮಾಡಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಕರೀತಾರೆ. ಅಂದರೆ ನೋಡಿ, ಇಲ್ಲಿ ಗಮನ ಕೊಟ್ಟು ಕೇಳಿದರೆ ಅರ್ಥ ಆಗುತ್ತೆ. ಇದು ಮುಸ್ಲಿಂ ಯೂನಿವರ್ಸಿಟಿ, ಇದು ಹಿಂದೂ ಯೂನಿವರ್ಸಿಟಿ. ಇವರು ಅಲಿಘಡ್ ಯೂನಿವರ್ಸಿಟಿ ಅಂತ ಕರೆದಿದ್ರೆ ನಮ್ದೇನು ತಕರಾರಿಲ್ಲ, ವಂಡರ್ಫುಲ್, ಎಜುಕೇಷನ್ ಕೊಡಿ. ಇವರು ಬನಾರಸ್ ಯೂನಿವರ್ಸಿಟಿ ಅಂತ ಹೆಸರಿಟ್ಟಿದ್ರೆ ಅದಕ್ಕೂ ನಮ್ಮ ತಕರಾರಿಲ್ಲ, ಮಕ್ಕಳಿಗೆ ಓದ್ತಾರೆ, ವಿದ್ಯಾದಾನ ಮಾಡಿ. ಆದರೆ ಇವರು ಮುಸ್ಲಿಂ ಅಂತ ಮಾಡಿದರು, ಇವ್ರನ್ನ ಲೆಟ್ಟನನ್ನು ಸೇರಿಸ್ಕೊಂಡು ನಮ್ಮ ನಾಯಕರು ಹಿಂದೂ ಯೂನಿವರ್ಸಿಟಿ ಅಂತ ಮಾಡಿ ಹಿಂದೂಗಳು ಇಲ್ಲಿ ಬರಬೇಕು, ಮುಸ್ಲಿಮರು ಇಲ್ಲಿ ಹೋಗಬೇಕು. ಈ ಪ್ರತ್ಯೇಕತೆ ಮುಂದೆ ದೇಶದಲ್ಲಿ ಬೆಳೆಯುತ್ತೆ. ಇವತ್ತಿದು ಯೂನಿವರ್ಸಿಟಿ ಇದೆ, ಟುಡೇ ಇಟ್ ಈಸ್ ಎ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಕರಿತೀವಿ. ಇದನ್ನು ಅಲಿಘಡ್ ಮುಸ್ಲಿಂ ಯೂನಿವರ್ಸಿಟಿ ಅಂತ. ಈ ಎರಡೂ ಯೂನಿವರ್ಸಿಟಿಗಳು ಈಗಲೂ ಜೀವಂತವಾಗಿವೆ. ಈಗಲೂ ನೀವು ಉತ್ತರ ಪ್ರದೇಶಕ್ಕೆ ಹೋದರೆ ಎರಡೂ ನೋಡ್ಬೋದು. ಅಲಿಘಡು ಉತ್ತರ ಪ್ರದೇಶದಲ್ಲಿದೆ, ಬನಾರಸ್ ಕೂಡ ಉತ್ತರ ಪ್ರದೇಶದಲ್ಲಿದೆ. ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಇಲ್ಲಿಂದನೇ MP ಆಗಿ ಆರಿಸಿರೋದು, ನಿಮ್ಗೆ ಗೊತ್ತಿದೆ. ಕರೆಂಟ್ ಅಫೇರ್ಸಲ್ಲೇ ಅವರ ಮತಕ್ಷೇತ್ರ ಯಾವುದು ಅಂದರೆ ಬನಾರಸ್ಸು, ಅಲ್ಲಿಂದ MP ಆಗಿ ಎಲೆಕ್ಟ್ ಆಗಿದ್ದಾರೆ ನಮ್ಮ ಮೋದಿಯವರು, ದೇಶದ ಪ್ರಧಾನಮಂತ್ರಿಗಳು. ಅಂದರೆ ಇದು ಯಾಕೆ ಇಲ್ಲಿ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ ನಿಮಗೆ ಅಂದರೆ, ಅವನು ಬರೀ ಕಾಲೇಜನ್ನು ಸ್ಟಾರ್ಟ್ ಮಾಡಿದರೆ, ಆಂಗ್ಲೋ ಅಂದರೆ ಬ್ರಿಟಿಷು, ಬ್ರಿಟಿಷ್, ಮೊಹಮ್ಮಡನ್ ಅಂದರೆ ಮುಸ್ಲಿಂ. ಓರಿಯೆಂಟಲ್ ಕಾಲೇಜ್, ಓರಿಯೆಂಟಲ್ ಅಂದರೆ ಪೂರ್ವದಲ್ಲಿರುವ ಅಂತ ಅರ್ಥ, ಮತ್ತು ಅಲ್ಲಿನ ಕನ್ಫ್ಯೂಸ್ ಮಾಡ್ಕೊಬಿಡಿ. ಓರಿಯೆಂಟಲ್ ಅಂದರೆ ಈಸ್ಟ್, ಪೂರ್ವದಲ್ಲಿರುವ ಅಂತ ಅರ್ಥ. ಓರಿಯೆಂಟಲ್ ಅಂದರೆ ಈಸ್ಟ್ ಅಂತ ಅರ್ಥ, ಪೂರ್ವದಲ್ಲಿರುವ ಒಂದು ಕಾಲೇಜು ಅಂತ ಅರ್ಥ. ಸೊ ಅವನು ಬರೀ ಕಾಲೇಜನ್ನು ಸ್ಟಾರ್ಟ್ ಮಾಡಿದರೆ ನಾನು ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಒಳ್ಳೆ ಕೆಲಸ ಮಾಡಿದ, ವೆರಿ ಗುಡ್ ಅಂತ ಹೇಳ್ತಿದ್ದೆ. ಆದರೆ ಆ ಕಾಲೇಜಿನ ಹಿಂದೆ ಕೋಮುವಾದದ ದುರುದ್ದೇಶ ಇದೆ, ಕೆಟ್ಟ ಉದ್ದೇಶ ಇದೆ. ಅದನ್ನು ನಾನಿಲ್ಲಿ ಟೀಕೆ ಮಾಡೋದು. ಕಾಲೇಜ್ ಮಾಡಲಿಕ್ಕೆ ಯಾರೂ ಬೇಡ ಅನ್ನಲ್ಲ, ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳಿ. ಆದರೆ ಲಾರ್ಡ್ ಲಿಟ್ಟನ್ನು ಈ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದು ಮುಸ್ಲಿಮರನ್ನು ಓಲೈಸುವುದಕ್ಕಾಗಿ, ಪ್ರತ್ಯೇಕಿಸುವುದಕ್ಕಾಗಿ, ಅವರಲ್ಲಿ ಕೋಮುವಾದವನ್ನು ಪ್ರಚೋದಿಸುವುದಕ್ಕಾಗಿ ಇದನ್ನು ಮಾಡ್ತಾನೆ. ಇದರ ಪರಿಣಾಮ ಏನಾಗುತ್ತೆ ಅದು ಎರಡೇ ಮಾತಲ್ಲಿ ಹೇಳಿ ಮುಗಿಸ್ತೇನೆ. ಇಲ್ಲಿ ಸ್ಟಾರ್ಟ್ ಆದಂತಹ ಅಲಿಘಡ್ ಚಳುವಳಿ ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾದಕ್ಕೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಗುತ್ತೆ. ಅದು ಮುಂದೆ ಚರ್ಚೆಯಲ್ಲಿ ಹೇಳ್ತೀನಿ, ಈಗ ಜಸ್ಟ್ ಕೇಳಿಸ್ಕೊಂಡು. 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. 1909ರಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆಗಳು ಕಾಯ್ದೆ ಬರುತ್ತೆ. ಅಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾದ ಮೀಸಲಾತಿಯನ್ನು ಬ್ರಿಟಿಷರು ಕೊಡ್ತಾರೆ. ಯಾವಾಗ? 1909ನಲ್ಲಿ. ಆಮೇಲೆ ಮುಂದೆ 1926ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವನು ಅಸ್ತಿತ್ವಕ್ಕೆ ಬರ್ತಾನೆ. ಆ ಜಿನ್ನಾ ಮೊದಲ ಭಾಷಣ ಮಾಡಿದ್ದೆ ಅಲಿಘಡ್. ಜಿನ್ನಾ ಫಸ್ಟ್ ಭಾಷಣ ಮಾಡಿದ್ದೆ ಅಲಿಘಡ್ ಒಂದು ಕ್ಯಾಂಪಸ್ಸಲ್ಲಿ. ಅಲ್ಲೇ ಅವನು ಭಾಷಣ ಮಾಡ್ತಾನೆ, ಮುಸ್ಲಿಮರಿಗೆ ಪ್ರತ್ಯೇಕವಾದ ದೇಶ ಬೇಕು, ನಾವು ಭಾರತದಲ್ಲಿರಲ್ಲ, ನಮ್ಮದು ಬೇರೆ ದೇಶ ಬೇಕು ಅಂತ. ಆ ಪ್ರತ್ಯೇಕ ದೇಶದ ಬೇಡಿಕೆ ಬರೋದೇ ಅಲಿಘಡ್ನಿಂದ. ಅಂದರೆ ಅಲಿಘಡ್ ಸ್ಟಾರ್ಟ್ ಆಗಿದ್ದು ಯಾರಿಂದ? ಲಾರ್ಡ್ ಲಿಟ್ಟನ್ನಿಂದ. ಮುಂದೆ ಅದು ಕೋಮುವಾದದ ಕೇಂದ್ರ ಬಿಂದುವಾಗುತ್ತೆ.
ಹಾಟ್ಸ್ಪಾಟ್ ನಾನು ಆಗಲೇ ಬೋರ್ಡ್ ಮೇಲೆ ಬರೆದೆ. ಹಾಟ್ ಸೆಂಟರ್ ಆಫ್ ಕಮ್ಯುನಲ್ ಪಾಲಿಟಿಕ್ಸ್. ನಮ್ಮ ದೇಶದಲ್ಲಿ ಕೋಮು ರಾಜಕೀಯದ ಒಂದು ಕೇಂದ್ರ ಬಿಂದು ಯಾವುದಾಯಿತು, ಅಲಿಘಡ್ ಆಯಿತು. ಅದನ್ನು ಬೆಳೆಸಿದ್ದು ಯಾರು, ಆ ಬೀಜವನ್ನು ಬಿತ್ತಿದ್ದು ಯಾರು ಅಂದರೆ ಲಾರ್ಡ್ ಲಿಟನ್. ಹಾಗಾಗಿ ಇತಿಹಾಸಕಾರರು ಲಿಟನ್ ಏನಂತ ಕರೆದಿದ್ದಾರೆ, ಫಾದರ್ ಆಫ್ ಕಮ್ಯುನಲ್ ಪಾಲಿಟಿಕ್ಸ್ ಇನ್ ಇಂಡಿಯಾ. ಅವಾರ್ಡ್ ನೆನ್ಪಿಟ್ಕೊಳ್ಳಿ, ಫಾದರ್ ಆಫ್ ಕಮ್ಯೂನಲ್ ಪಾಲಿಟಿಕ್ಸ್, ಕೋಮು ರಾಜಕೀಯದ ಪಿತಾಮಹ ಅಂತ ನಾವು ಹೇಳ್ತೀವಿ. ಕೋಮು ರಾಜಕೀಯ ದೇಶದಲ್ಲಿ ಯಾರಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ मम्मी कोल्ड कचरा मुझते कचरा मुंगले पिंगला बाबा बाबा हमारे बिंदु मंगल ಮುಂದಿನ ಚರ್ಚೆಯಲ್ಲಿ ಅವನ ಬಗ್ಗೆ ಮಾತನಾಡ್ತೇನೆ. ಸೊ ಹೀಗೆ ಅಂತಿಮವಾಗಿ ಅದನ್ನು ಸಮಾರೋಪ ಮಾಡೋದಾದರೆ ಲಾರ್ಡ್ ಲಿಟ್ಟನ್ನ ಒಂದು ಕಾಲವನ್ನು ನೀವೇನು ತಿಳ್ಕೊಳ್ಬೇಕು, ಭಾರತ ವಿರೋಧಿ ವೈಸ್ರಾಯ್. ಈ ದೇಶ ಕಂಡಂಥ ಅತ್ಯಂತ ಕೆಟ್ಟ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಲಿಟ್ಟನ್. ಭಾರತೀಯರಿಗೆ ಏನೆಲ್ಲ ಅನ್ಯಾಯ ಮಾಡಬೇಕು, ಏನೆಲ್ಲ ಕೆಟ್ಟದ್ದು ಮಾಡಬೇಕು ಅದೆಲ್ಲವನ್ನು ಮಾಡಿದ. ಹಾಗಾಗಿ ಭಾರತೀಯರು ಲಾರ್ಡ್ ಲಿಟ್ಟನ್ನನ್ನು ನಾವು ಯಾವಾಗಲೂ ಟೀಕೆ ಮಾಡ್ತೀವಿ. ಇನ್ನೊಬ್ಬ ವಿಲನಸ್ ವೈಸ್ರಾಯ್, ಬ್ಯಾಡ್ ವೈಸ್ರಾಯ್ ಫಾರ್ ಇಂಡಿಯಾ. ಭಾರತೀಯರನ್ನು ತುಳಿಯುವುದಕ್ಕೆ ಅವನೆಲ್ಲ ಇಂಥ ನೀತಿಗಳನ್ನು ಮಾಡಿದ ಅಂತ. ಮುಂದೆ 1880ರಲ್ಲಿ ಅವನ ಅವಧಿ ಮುಗಿಯುತ್ತೆ, ಅವನು ಭಾರತ ಬಿಟ್ಟು ಹೋಗ್ತಾನೆ, ಅವನ ಆಳ್ವಿಕೆ ಮುಗಿಯುತ್ತೆ. ಅದಾದಮೇಲೆ ತುಂಬ ಒಳ್ಳೆಯ ವೈಸ್ರಾಯ್ ಬರ್ತಾನೆ ನೋಡಿ. ಅದಕ್ಕೆ ಹಿರಿಯರು ಹೇಳ್ತಾರೆ ಕತ್ಲಾದ್ಮೇಲೆ ಬೆಳಕು ಬರುತ್ತೆ ಅಂತ. ಇವನು ಕತ್ಲನ್ನು ತುಂಬಿದ್ದ, ಆ ಬೆಳಕು ತರುವುದಕ್ಕೆ ಒಳ್ಳೆಯ ವೈಸ್ರಾಯ್ ಬರ್ತಾನೆ. ಅವನ ಬಗ್ಗೆ ನಾಳಿನ ಕ್ಲಾಸಲ್ಲಿ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಅವನು ಬೇರೆ ಯಾರೂ ಅಲ್ಲ, ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ ಅನ್ನೋನು ಮುಂದಿನ ವೈಸ್ರಾಯ್ ಬರ್ತಾನೆ. ಇವನೆಷ್ಟು ಕೆಟ್ಟದ್ದು ಮಾಡಿದ್ನೋ ಅಷ್ಟು ಒಳ್ಳೆಯದನ್ನು ಅವನು ನಮ್ಮ ದೇಶಕ್ಕೆ ಮಾಡ್ತಾನೆ. ಅವನೇನು ಮಾಡಿದ ಅನ್ನೋದು ನಾಳಿನ ತರಗತಿಯಲ್ಲಿ ನಾನು ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಮುಚ್ಚದ ಮೇಲೆ ಹೋಗ್ಯಾವ ಅಲ್ಲಿಗೆ ಹೋಗ್ಯಾವ ಈಗ ಹೋಯ್ತಾ.